ಕೃಷ್ಣನ್ ಬಿಡ್ಸಕ್ಕೆ ನಾವು ಪ್ರಯತ್ನ ಪಟ್ರೆ ಅವನ್ ಜೊತೆ ನಾವು ಸೇರ್ಕೊಂಡಿದೀವಿ ಅಂತ ಜನ ಆಡ್ಕೊಳಲ್ವಾ? ಇದರಿಂದ ನಮ್ಗೆ ತಾನೇ ಅಪಾಯ. ಕರೆಕ್ಟ್ ಆಗಿ ಹೇಳ್ದೆ ರಾಣಿ. ಪರಿಸ್ಥಿತಿ ಏನು ಅಂತ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನೋಡೆ, ಪದ್ಮ ಒಬ್ಳೆ ನಮ್ಗಿರೋ ಮಗಳು. ಅವಳು ಬಾಳು ಸರ್ಹೋಯ್ತಲ್ಲ ಅಂತ ಸಂತೋಷ ಪಡು. ಅದು ಬಿಟ್ಟು ನಮ್ಮ ಪಾಲಿಗೆ ಸತ್ತೋಗಿರೋ ಅವಳಿಗೆ ಸಹಾಯ ಮಾಡೋದು ಬೇಡ, ಅದರಿಂದ ನಾವು ತೊಂದರೆ ಅನುಭವಿಸೋದು ಬೇಡ. ಬೇಜಾರ್ ಮಾಡ್ಕೋಬಿಡಿ ಅತ್ತೆ. ಈ ಪರಿಸ್ಥಿತಿಲಿ ನಾವೇನು ಮಾಡಕ್ಕಾಗಲ್ಲ. ಆ ಕೃಷ್ಣ ಸಂಧ್ಯಾನ ದೇವ್ರೇ ಕಾಪಾಡ್ಬೇಕು. ಒಂದೊಂದಲ್ಲ ಇವರು ಮಾಡ್ಕೊಳ್ಳೋ ಕೆಲಸ. ತಾವು ಹಾಳಾಗೋದಲ್ದೆ ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಅವಮಾನ ಮಾಡ್ಕೊಳ್ಳಕ್ಕೆ ಅಂತಾನೆ ಇವ್ರು ಸಂಬಂಧ ಮಾಡೋದ್ವೋ ಏನೋ. ಏನ್ ಡ್ಯಾಡಿ ನೀವು? ಕೃಷ್ಣ ಜೈಲಲ್ಲಿದ್ದಾನೆ. ಅವನ್ನ ಬಿಡ್ಸೋದ್ ಬಿಟ್ಟು ಅವನಿಗೆ ಬೈತಾ ಇದ್ದೀರಲ್ಲ. ಮೊದ್ಲು ಅವನ್ನ ಬಿಡಿಸೋ ವ್ಯವಸ್ಥೆ ಮಾಡಿ. ಯಾಕೆ? ದುಡ್ಡು ಕೊಟ್ಟು ಚೌಡಿನ ಬಿಡಿಸ್ಕೊಳ್ಳೋದಕ್ಕೆ ನನ್ಗೇನು ಹುಚ್ಚ? ಈಗ ಕೃಷ್ಣನ್ನ ಅರೆಸ್ಟ್ ಮಾಡಿರೋದು ಟೆರರಿಸಂ ಮಾಡ್ತಿದ್ದಾನೆ ಅಂತ. ನಾವೀಗ ಅವನ್ನ ಬಿಡ್ಸಕ್ ಹೋದ್ರೆ ನಮ್ಮನ್ನ ಮೊದಲು ಒದ್ದು ಒಳಗಡೆ ಹಾಕ್ತಾರೆ. ನಿಮ್ಗೂ ಅವನ್ಗೂ ಏನ್ ಸಂಬಂಧ? ಅವನ್ ವ್ಯವಹಾರದಲ್ಲಿ ನೀವು ಸಹಾಯ ಮಾಡಿದ್ರ ಅಂತ ಎನ್ಕ್ವೈರಿ ಮಾಡ್ತಾರೆ. ಹಾಗಂತ ಕೃಷ್ಣನ ಹಾಗೆ ಬಿಡಕ್ಕಾಗತ್ತೇನ್ರಿ? ಬೀಗರಿಗೋಸ್ಕರನಾದ್ರೂ ಏನಾದ್ರೂ ಮಾಡ್ಬೇಕು ತಾನೇ? ಯಾರೇ ಬೀಗರು? ಇಂಥವ್ರ ಸಂಬಂಧ ಯಾಕಾದ್ರೂ ಮಾಡೋದು ಅಂತ ನಾನ್ ತಲೆ ಚಚ್ಕೋತಾ ಇದ್ರೆ ಬೀಗ್ರಂತೆ ಬೀಗ್ರು. ನೋಡೆ, ನೀನು ಬೀಗ್ರೆ ಅವನ್ ಸಂಬಂಧ ಬೇಡ ಅಂತ 1 ವರ್ಷದಿಂದಾನೇ ಅವನ್ನ ಹೊರಗಡೆ ಹಾಕಿದ್ದಾರೆ. ಅಂತದ್ರಲ್ಲಿ ನಾನು ಅವನಿಗೆ ಸಹಾಯ ಮಾಡಕ್ ಹೋದ್ರೆ ಬೀದಿಲಿ ಹೋಗೋ ಬಾರಿನ ನಾನೇ ಮನೆಗೆ ಕರೆದಾಗುತ್ತೆ. ಛೇ, ನಮ್ಮ ಮನೆಯವರ ಹಣೆ ಬರಹನೇ ಎಷ್ಟು. ಜೊತೆಲಿದ್ದಾಗ ಒಂಥರ ಗೋಳಿಕೊಂಡ್ರು, ಅವ್ರ ಸಹವಾಸನೆ ಬೇಡ ಅಂತ ಮನೆ ಬಿಟ್ಟು ಬಂದೆ. ಈಗ ಒಂಥರ ಗೋಳಿಕೊಂತ ಇದ್ದಾರೆ. ಆ ಕೃಷ್ಣ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ಅವನಿಗೆ ಯಾಕೆ ಇಷ್ಟು ಕೆಟ್ಟ ಬುದ್ಧಿ ಬಂತು? ದುಡ್ಡು ದುಡಿಯೋಕೆ ಸುರೇಶ. ನೀನ್ ನಮ್ಮ ಮನೆಗೆ ಬಂದು ದಿಢೀರಂತ ಶ್ರೀಮಂತ ಆದ್ಯಲ್ಲ, ಅದನ್ನ ಸಹಿಸಕ್ಕಾಗದೆ ತಾನು ಆದಷ್ಟು ಬೇಗ ಶ್ರೀಮಂತ ಆಗ್ಬೇಕು ಅಂತ ಈ ರೀತಿ ಕೆಟ್ಟ ದಾರಿ ಹಿಡ್ದಿದ್ದಾನೆ. ನಿನ್ನ ಮೇಲಿನ ಹೊಟ್ಟೆ ಕಿಚ್ಚಿಂದ ದೇಶದ್ರೋಹದ ಕೆಲಸ ಮಾಡಿದ್ದಾನೆ. ಆದ್ರೆ ತನ್ನೊಳಗಿನ ಕಿಚ್ಚು ಮೊದಲು ತನ್ನನ್ನೇ ಸುಡುತ್ತೆ ಅನ್ನೋ ಸತ್ಯ ಗೊತ್ತಿಲ್ಲದೆ ಈಗ ಯಾವ ಸ್ಥಿತಿಲಿ ಇದ್ದಾನೆ ನೋಡು. ರೀ, ಕೃಷ್ಣ ಅಂತವನಲ್ಲ ಕಣ್ರಿ. ಎಲ್ಲೋ ಏನೋ ಅಚಾತುರ್ಯ ನಡೆದಿದೆ. ಯಾರೋ ಮಾಡಿರೋ ಮೋಸಕ್ಕೆ ಅವನ್ ಸಿಕ್ಕಾಕೊಂಡಿದ್ದಾನೆ ಅನ್ಸತ್ತೆ. ನೋಡಿ, ನೀವು ಹಳೇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ಮೊದಲು ಅವನನ್ನು ಬಿಡ್ಸಕ್ಕೆ ಏನಾದರೂ ಪ್ರಯತ್ನ ಮಾಡಿ. ಹೌದು ಡ್ಯಾಡಿ, ಕೃಷ್ಣ ತುಂಬಾ ಒಳ್ಳೇನು. ಒಂದಿರ್ವೇನು ಹಿಂಸೆ ಮಾಡ್ದೋನಲ್ಲ. ಅಂತವ್ನು ಇಂಥ ಕೆಲ್ಸಕ್ಕೆ ಕೈ ಹಾಕಿದಾನೆ ಅಂದ್ರೆ ನನ್ನ ಕೈಯಲ್ಲಿ ನಂಬಕ್ ಆಗ್ತಾ ಇಲ್ಲ. ಅವ್ನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅನ್ಸುತ್ತೆ. ನಾವ್ ಹೇಗಾದ್ರೂ ಮಾಡಿ ಅವನ್ನ ಬಿಡಿಸ್ಬೇಕು ಡ್ಯಾಡಿ. ಅಲ್ಲ, ನಿಮ್ಮಿಬ್ರಿಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ನೋಡು, ಕೃಷ್ಣ ಅಪರಾಧ ಮಾಡಿದಾನೋ ಇಲ್ವೋ, ಆದ್ರೆ ಕಾನೂನಿನ ಪ್ರಕಾರ ಅವನೀಗ ದೇಶದ್ರೋಹಿ. ಒಬ್ಬ ದೇಶದ್ರೋಹಿ ಸಹಾಯ ಮಾಡೋದು ದೊಡ್ಡ ತಪ್ಪು ಅಂತ ನಿಮ್ಗೆ ಗೊತ್ತಿಲ್ವಾ? ನೋಡು ಸುರೇಶ, ನಾಳೆ ಪೊಲೀಸ್ನವರು ಕೃಷ್ಣನ್ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ನಮ್ಮ ಮನೆಗೆ ಬಂದ್ರು ಬರ್ಬೋದು. ಆಗ ನಾವು ಅವನ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಅವನ್ ಮನೆ ಬಿಟ್ಟು ಹೋಗಿ 1 ವರ್ಷ ಆಯ್ತು, ಆಗ್ಲಿಂದ ನಮಗೂ ಅವನಿಗೂ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳ್ಬೇಕು. ಅದನ್ನೇ ಪ್ರೂವ್ ಮಾಡ್ಬೇಕು. ಅಪ್ಪಿತಪ್ಪಿ ಅವನ ಬಗ್ಗೆ ಕನ್ಸರ್ನ್ ಇರೋ ತರ ಮಾತಾಡಿದ್ರೆ ನಾವು ಅವನಿರೋ ಜಾಗಕ್ಕೆ ಹೋಗ್ಬೇಕಾಗತ್ತೆ. ಹುಷಾರ್. ನೇತ್ರ, ಮಾವ ಹೇಳಿದ್ ಗೊತ್ತಾಯ್ತಾ? ಇದಕ್ಕೂ ಮುಂಚೆ ನಮಗೂ ಕೃಷ್ಣನ್ಗೂ ಯಾವುದೇ ರೀತಿ ಸಂಬಂಧ ಇರಲಿಲ್ಲ, ಇನ್ನು ಮುಂದೇನೂ ಇರಲ್ಲ ಅಷ್ಟೇ. ಏನಮ್ಮ ಇರು, ಹೃದಯನೇ ಇಲ್ದೇ ಇರೋ ತರ ಮಾತಾಡ್ ಹೋಗ್ತಾ ಇದ್ದಾರೆ. ನಡಿಯಮ್ಮ, ನಾವಾದ್ರೂ ಕೃಷ್ಣನ್ ನೋಡ್ಕೊಂಡ್ ಬರೋಣ. ಬೇಡ ನೇತ್ರ, ಈಗ ನಾವು ಅಲ್ಲಿಗೆ ಹೋಗೋದು ಅಷ್ಟು ಸರಿಗಿರಲ್ಲ. ಏನಮ್ಮ ನೀನು ಹಾಗೆ ಹೇಳ್ತಾ ಇದ್ಯಾ? ವಿಧಿ ಇಲ್ಲ ಕಣೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನಿಮ್ಮ ಡ್ಯಾಡಿ ಹೇಳ್ತಾ ಇದ್ದಾರೆ. ನಾವು ದುಡುಕಿ ಕೃಷ್ಣನ್ ನೋಡಕ್ ಹೋದ್ರೆ ಅದರ ಪರಿಣಾಮ ನಿಮ್ಮ ಡ್ಯಾಡಿ ಮೇಲಾಗತ್ತೆ.
ಯೋಚನೆ ಮಾಡು. ನಂಗೆ ಗೊತ್ತು ಕಣೋ ನೀನು ನಿರಪರಾಧಿ ಅಂತ. ಯಾಕೆಂದ್ರೆ ನೀನು ನಮ್ಮ ಮಗ. ಸತ್ಯದ ದಾರಿ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಕಣ್ಣಿಲ್ಲದ ಕುರುಡನ್ ಥರ ನೀನು ಯಾವತ್ತೂ ತಪ್ಪು ದಾರಿ ತುಳಿಯೋದಿಲ್ಲ ಅಂತ ನನಗೆ ಗೊತ್ತು ಕಣೋ. ಇಲ್ಲಮ್ಮ, ನಾನು ಕಣ್ಣಿದ್ದು ಕುರುಡನಾಗ್ಬಿಟ್ಟೆ. ನನ್ನ ದಿಕ್ಕನ್ನ ನಾನು ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಮ್ಮ. ಇನ್ನು ಕಾನೂನು ಅದಕ್ಕೆ ಕಣ್ಣೇ ಇಲ್ಲ, ಅದು ಬರೀ ಸಾಕ್ಷಿಗಳನ್ನ ಮಾತ್ರ ಕೇಳುತ್ತೆ, ನನಗೆ ಶಿಕ್ಷೆಯನ್ನು ಕೊಟ್ಬಿಡುತ್ತೆ. ಆಮೇಲೆ ನನ್ನ ಜೀವನದಲ್ಲಿ ನನ್ಗೆ ಉಳಿಯೋದು ಒಂದೇ ಅಮ್ಮ, ಈ ಜೈಲು. ಬೆಳಕು, ದಿಕ್ಕು, ಕನಸು, ಭಾವನೆ ಇದ್ಯಾವುದೂ ಇರಲ್ಲ. ಈ ಜೈಲಲ್ಲಿ ನಾನು ಕುಳಿಬೇಕಷ್ಟೇ. ಹಾಗೆಲ್ಲ ಏನೂ ಆಗೋದಿಲ್ಲ ಕಣ. ನೀನ್ ಬಿಡುಗಡೆ ಆಗೇ ಆಗ್ತೀಯ. ನೀನ್ ನಿರ್ದೋಷಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗೇ ಆಗತ್ತೆ. ಸತ್ಯಕ್ಕೆ ಸಾವಿಲ್ಲ ಕಣಪ್ಪ. ಸತ್ಯಕ್ಕೆ ಸಾವಿಲ್ಲಮ್ಮ, ಆದ್ರೆ ಆ ಸತ್ಯ ಬೆಳಕಿಗೆ ಬರೋ ಅಷ್ಟರಲ್ಲಿ ಮನುಷ್ಯನ ಜೀವನ ಮುಗಿದೋಗಿರುತ್ತೆ. ಯಾಕೋ ಈ ರೀತಿ ಅಪಶಕನ್ ಮಾತಾಡ್ತಿದ್ಯಾ? ನಿನಗೆ ಯಾವ ತೊಂದರೆನೂ ಆಗೋದಿಲ್ಲ. ನಿನ್ನ ಒಳ್ಳೆತನನೇ ನೀನು ಕಾಪಾಡುತ್ತೆ ಕಣ. ಧೈರ್ಯವಾಗಿರು. ನಾನು ಧೈರ್ಯ ತಗೊಂಡಿದ ತಕ್ಷಣ ಎಲ್ಲ ಸರಿ ಹೋಗಲ್ಲಮ್ಮ. ಜೈಲು ಸೇರಿರೋದು ನಾನು ಒಬ್ಬನೇ ಇರ್ಬೋದು, ಆದ್ರೆ ಅದರ ಪರಿಣಾಮ ನಿಮ್ಮೆಲ್ಲರ ಮೇಲೂ ಬೀರಿದೆ ತಾನೆ. ಆ ಕಡೆ ಸಂಧ್ಯಾ ಒಬ್ಬೊಂಟಿಯಾಗಿ ಒದ್ದಾಡ್ತಾ ಇದ್ದಾಳೆ. ಅಪ್ಪ ಜನರು ಮುಂದೆ ತಲೆ ಎತ್ಕೊಂಡು ಓಡಾಡಕ್ಕಾಗದೆ ಕುಗ್ಗೋಗಿರ್ತಾರೆ. ಸ್ಫೂರ್ತಿ ಒಳಗೊಳಗೆ ನೊಂದ್ಕೋತಾ ಇರ್ತಾಳೆ. ಇನ್ನು ನೀನು ಆ ಕಡೆ ಅಪ್ಪನೂ ಬಿಟ್ಕೊಡಕ್ಕಾಗದೆ, ಈ ಕಡೆ ಮಗನ್ನೂ ಬಿಟ್ಕೊಡಕ್ಕಾಗದೆ ಒಳಗೊಳಗೆ ಸಂಕಟ ಅನುಭವಿಸ್ತಾ ಇದೆಯಾ ಅಲ್ವೇನಮ್ಮ? ನಿಮ್ಮಂತ ಒಳ್ಳೆ ಅಪ್ಪ ಅಮ್ಮನಿಗೆ ಮಗನಾಗೋ ಯೋಗ್ಯತೆ ನನಗಿಲ್ಲಮ್ಮ. ನೀವು ನನಗೆಲ್ಲ ಕೊಟ್ರಿ, ವಿದ್ಯೆ, ಬುದ್ಧಿ, ಸಂಸ್ಕಾರ, ಜನ್ಮ, ಭವಿಷ್ಯ, ಬೆಳಕು ಎಲ್ಲ. ಆದ್ರೆ ನಾನು ನಿಮ್ಗೇನು ಕೊಟ್ಟೆ? ನೋವು, ಸಂಕಟ, ತಲೆ ಎತ್ಕೊಂಡು ಓಡಾಡಕ್ಕಾಗದೇ ಇರೋಂಥ ಅವಮಾನ. ಯಾಕೆ ಬೇಕಾಗಿತ್ತಮ್ಮ ನನಗೆ ಜನ್ಮ? ನಾನು ಹುಟ್ಟಿದ ತಕ್ಷಣ ನನ್ನ ವಿಷ ಕೊಂಡ್ಬಿಡ್ಬೇಕಾಗಿತ್ತಮ್ಮ. ಕೃಷ್ಣ, ನೊಂದ್ಕೋಬೇಡ ಕಣ. ಇದು ಸತ್ಯದ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಸತ್ಯನೇ ಗೆಲ್ಲೋದು. ನಿಮ್ಮಪ್ಪ ಏನಂದ್ರೂ ಪರವಾಗಿಲ್ಲ, ನಾಳೆ ನಾನು ಕೋರ್ಟಿಗೆ ಬರ್ತೀನಿ. ನನ್ನ ಮಗ ನಿರ್ದೋಷಿ ಅಂತ ಕೂಗಿ ಕೂಗಿ ಹೇಳ್ತೀನಿ ಕಣೋ. ನೀನು ನನ್ನನ್ನು ಎಷ್ಟೊಂದು ಪ್ರೀತಿಸ್ತಿಲ್ಲಮ್ಮ. ನಿನ್ ಮಗ ನಿರ್ದೋಷಿ ಅಂತ ನೀನ್ ಕೂಗಿ ಕೂಗಿ ಹೇಳಿದ್ರು ಅದನ್ನ ಕೋರ್ಟ್ ಒಪ್ಪಲ್ಲಮ್ಮ. ಇನ್ನು ಜನ ನಂಬೋದಷ್ಟೇ. ಕೋರ್ಟು ನಿನ್ನ ಮಗ ಎಷ್ಟು ಒಳ್ಳೆಯವನು ಅಂತ ಕೇಳಲ್ಲ, ನಿನ್ ಮಗನ ಪರವಾಗಿ ಏನೇನು ಸಾಕ್ಷಿ ಇದೆ ಅಂತ ಕೇಳುತ್ತೆ. ಇನ್ನು ನನ್ನ ಪರವಾಗಿರೋ ಸಾಕ್ಷಿ ಏನ್ ಗೊತ್ತೇನಮ್ಮ? ನಿನ್ನ ಆರೈಕೆ, ಸಂಧ್ಯನ ಪ್ರೀತಿ, ಇವೆರಡೆ. ಇದೆಲ್ಲ ನನ್ನ ವಿರುದ್ಧವಾಗೇ ಇದೆ. ಅಷ್ಟೇ ಸಾಕಣೋ ನಿನ್ ಗೆಲ್ಲೋದಿಕ್ಕೆ. ಇದು ಬರೀ ನಿನ್ ಪರೀಕ್ಷೆ ಅಲ್ಲ, ನಮ್ ಪ್ರೀತಿ ಹಾರೈಕೆಗೂ ಪರೀಕ್ಷೆ.
ನಮ್ಮ ಪ್ರೀತಿ ಹಾರೈಕೆ ಶುದ್ಧವಾಗಿರೋದೇ ಆಗಿದ್ರೆ, ನಿಜವಾಗಿರೋದೇ ಆಗಿದ್ರೆ ಖಂಡಿತ ನೀನು ಇದರಲ್ಲಿ ಗೆದ್ದೇ ಗೆಲ್ತೀಯ. ಆ ನಂಬಿಕೆ ನನಗಿದೆ ಕಣೋ. ಒಂದ್ ನಿಮಿಷ ಅಂತೇಳಿ ಅರ್ಧ ಗಂಟೆ ಮಾತಾಡ್ತಾ ಇದೀಯಾ? ಸಾಹೇಬ್ರು ಬಂದು ನೋಡಿದ್ರೆ ನನಗೋಗಿದ್ದಾರೆ. ನಡೀರಿ ನಡೀರಿ. ಒಂದೆರಡು ನಿಮಿಷಪ್ಪ. 2 ನಿಮಿಷ ಅಲ್ಲ, 2 ಸೆಕೆಂಡ್ ಆಗೋದಿಲ್ಲ. ನೀವ್ ಹೇಳ್ದೆ ಕೇಳಿದ್ರೆ ನಾವು ಕೆಲಸ ಕಳ್ಕೋಬೇಕಾಗ್ತದೆ. ಬರಮ್ಮ, ಬನ್ನಿ ಬೇಗ. ಕೃಷ್ಣ, ನಾನಿನ್ ಬರ್ತೀನಿ ಕಣ. ಹುಷಾರಾಗಿರು. ಎಲ್ಲ ದೇವ್ರ ಮೇಲೆ ಭಾರ ಹಾಕೋ. ಬರ್ತೀನಿ. ಸಂಧ್ಯಾ, ಅತ್ತೆ, ಸಮಾಧಾನ ಮಾಡ್ಕೊಳ್ಳೆ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ? ನನಗಿರೋ ಪ್ರಪಂಚ ಅಂದ್ರೆ ಕೃಷ್ಣ ಒಬ್ರೆ. ಅವರು ಜೈಲ್ ಸೇರ್ಕೊಂಡ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ? ಅಳ್ಬೇಡ ಸಂಧ್ಯಾ, ಕೃಷ್ಣನ್ಗೆ ಏನು ಆಗೋದಿಲ್ಲ. ಧೈರ್ಯವಾಗಿರು. ಕೃಷ್ಣ ಯಾವ ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಈ ಶಿಕ್ಷೆ ಅತ್ತೆ. ಒಬ್ರನ್ನ ನಂಬಿ ಆಶ್ರಯ ಕೊಟ್ಟಿದ್ದೆ ತಪ್ಪ. ದೇವ್ರು ನಮ್ಮನ್ನ ಯಾಕೆ ಹೀಗೆ ಪರೀಕ್ಷೆ ಮಾಡ್ತಾ ಇದ್ದಾನೆ? ಸಂಧ್ಯಾ, ದೇವ್ರಿಗೂ ಪರೀಕ್ಷೆ ತಪ್ಪಿದ್ದಲ್ಲಮ್ಮ. ರಾಮ ಕೂಡ ವನವಾಸ ಮಾಡ್ದ, ಕೃಷ್ಣನ್ಗೂ ಅಪವಾದ ಬಂತು. ಈಶ್ವರನೇ ಭಿಕ್ಷಾ ಪಾತ್ರ ಹಿಡ್ದ. ಹಾಗಿರುವಾಗ ನಾವು ಮನುಷ್ಯ ಮಾತ್ರದವರು. ಹಾಗಂತ ನಾವೇನು ಸೋಲೋದಿಲ್ಲ ಕಣೆ. ಸತ್ಯ ನಮ್ಮ ಕಡೆ ಇದೆ. ಎಲ್ಲಿವರೆಗೂ ಸತ್ಯ ನಮ್ಮ ಜೊತೆಗಿರುತ್ತೋ ಅಲ್ಲಿವರೆಗೂ ನಮಗೆ ಸೋಲಿನ ಭಯ ಇಲ್ಲ. ನೋಡು, ಕೃಷ್ಣ ಆದಷ್ಟು ಬೇಗ ಬಿಡುಗಡೆ ಆಗಿ ಬರ್ತಾನೆ. ನೀನು ಧೈರ್ಯವಾಗಿರು. ಧೈರ್ಯವಾಗೇ ಇದ್ದೀನತ್ತೆ. ಆದ್ರೂ ಇಂಥ ಸಮಯದಲ್ಲಿ ನನಗೆ ಆಶ್ರಯ ಕೊಡೋದಕ್ಕೆ ಯಾರೂ ಇಲ್ಲ. ಅಪ್ಪ, ಅಮ್ಮ, ಅಣ್ಣ, ಸುರೇಶ ಎಲ್ಲರೂ ಇದ್ರು ನಾನೊಬ್ಳೆ ಪರದಾಡಬೇಕು. ನೀವು ಮಗದ್ ನೋಡೋದಕ್ಕೆ ಕತ್ತು ಮುಚ್ಚಿ ಬರಬೇಕು. ಚಿಂತೆ ಮಾಡಬೇಡ ಸಂಧ್ಯಾ, ನಮ್ಗೆ ಯಾರ ಸಹನೆ ಅನುಕಂಪನೂ ಬೇಕಾಗಿಲ್ಲ. ಇದ್ಯಾವುದು ಇಲ್ದೇನೂ ನಾವು ಗೆದ್ದೇ ಗೆಲ್ತೀವಿ. ಯಾಕೆಂದ್ರೆ ಸತ್ಯ ನ್ಯಾಯ ಅನ್ನೋ 2 ದೊಡ್ಡ ಶಕ್ತಿಗಳು ನಮ್ಮ ಜೊತೆಗಿದ್ದಾವೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಆಶೀರ್ವಾದ ನಮ್ಮ ಜೊತೆಗಿದೆ. ಧೈರ್ಯ ಗೆಡ್ಬೇಡ ಕಣೆ. ಕೃಷ್ಣ ಆದಷ್ಟು ಬೇಗ ಬಿಡುಗಡೆ ಆಗಿ ಬರ್ತಾನೆ. ಧೈರ್ಯವಾಗಿ. ಸಂಧ್ಯಾ, ನಿನಗೋಸ್ಕರನೇ ಕಾಯ್ತಾ ಇದ್ದಮ್ಮ. ಸ್ಟೇಷನ್ಗೆ ಹೋಗಿದ್ಯಾ? ಕೃಷ್ಣ ಹೇಗಿದ್ದಾನೆ? ಸಂಧ್ಯಾ, ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ನೋಡು, ಫಸ್ಟ್ ಬಾಗಿಲು ತೆಗಿ, ಮನೆ ಒಳಗಡೆ ಹೋಗಿ ಮಾತಾಡೋಣ.
ಥರ ಒಂದು ಘಟನೆ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಸಂಧ್ಯಾ. ಕೆಲವು ಘಟನೆಗಳೇ ಹೀಗೆ ಅತ್ತಿಗೆ, ಭೂಕಂಪದ ಹಾಗೆ ಇದ್ದಕ್ಕಿದ್ದ ಹಾಗೆ ನಡಗಿಸ್ಬಿಡ್ತವೆ. ನಾವು ಎಷ್ಟೋ ಆಸೆಯಿಂದ ಪ್ರೀತಿ ನಂಬಿಕೆನ ಸೇರಿಸಿ ಮಹಲ್ ಕಟ್ಕೊಂಡಿರ್ತೀವಿ. ಒಂದೇ ಒಂದು ಕ್ಷಣಕ್ಕೆ ಅದೆಲ್ಲ ನುಚ್ಚುನೂರಾಗ್ಬಿಡುತ್ತೆ. ಆಗ ಉಳಿಯೋದೊಂದೇ ಸರ್ವನಾಶ. ಆಗ ನಮ್ಮ ಜೊತೆ ಯಾರೂ ಇರಲ್ಲ. ಹಾಗಕ್ಕಮ್ಮ ಹೇಳ್ತೀಯ? ನಿನ್ನ ಜೊತೆ ನಾನಿದ್ದೀನಿ. ಅತ್ತಿಗೆ, ಹೌದು ಸಂಧ್ಯಾ, ನೀನ್ ಮನೆಯವ್ರನ್ನೆಲ್ಲ ಬಿಟ್ಟು ಕೃಷ್ಣನ ನಂಬ್ಕೊಂಡು ಇಲ್ಲಿಗೆ ಬಂದಿದ್ಯಾ. ಆದ್ರೆ ಕೃಷ್ಣ ನಿನ್ನೆ ಬಿಟ್ಟು ಈಗ ಲಾಕಪ್ ಸೇರಿದ್ದಾನೆ. ಮನೆಯವ್ರಿಗೆಲ್ಲ ನಿನ್ ಮೇಲೆ ಎಷ್ಟೇ ಕೋಪ ಇದ್ರು ಈ ಸ್ಥಿತಿಯಲ್ಲಿ ಅವರು ನಿನ್ಗೆ ಸಹಾಯ ಮಾಡ್ಬೇಕಾಗಿತ್ತು, ನಿನ್ ಜೊತೆ ಇರ್ಬೇಕಾಗಿತ್ತು. ಅವ್ರು ಹಾಗೆ ಮಾಡಲ್ಲ. ಈ ಪ್ರತಿಷ್ಠೆ ಸ್ವಾಭಿಮಾನನ ಭೂತ ಅವರು ನಿನ್ನೂ ಬಿಟ್ಟಿಲ್ಲ. ಅವ್ರು ಹಾಗೆ ಮಾಡ್ತಾರೆ ಅಂತ ನಾನು ನಿನ್ನ ದೂರ ಇಡಕ್ಕಾಗಲ್ಲಮ್ಮ. ನೀ ನನ್ನ ಒಳಗುಟ್ಟದೆ ಹೋದ್ರು ನೀನು ನನ್ನ ತಂಗಿ ಸಮಾನ. ಅದಕ್ಕೆ ವಿಷಯ ತಿಳಿದ ತಕ್ಷಣ ಓಡೋಡ್ ಬಂದ್ಬಿಟ್ಟೆ. ನನ್ನ ಕಷ್ಟ ಕಾಲದಲ್ಲಿ ನನ್ನ ತವ್ರ ಮನೆಯವರು ನನ್ನ ದೂರ ಮಾಡಿಬಿಟ್ರಲ್ಲ ಅನ್ಕೋತಿದ್ದೆ. ನನ್ನ ಅಕ್ಕನ ಸ್ಥಾನದಲ್ಲಿ ನೀವಾದರೂ ಇದ್ದೀರಲ್ಲ. ಇದ್ದೇನು ಪ್ರಯೋಜನಮ್ಮ? ನನ್ನ ಕೈಲಿ ಯಾವ ಸಹಾಯನೂ ಮಾಡೋಕ್ಕಾಗ್ತಾ ಇಲ್ಲ. ಹೆಚ್ಚು ಅಂದರೆ ಒಂದು 4 ಸಮಾಧಾನದ ಮಾತುಗಳಾಡ್ಬೋದು ಅಷ್ಟೇ. ಅಷ್ಟೇ ಸಾಕು ಅದಕ್ಕೆ. ಈ ಜೀವಕ್ಕೆ ಎಷ್ಟೋ ಚೈತನ್ಯ ಬರುತ್ತೆ. ಸಂಧ್ಯಾ, ಈ ವಿಷಯ ತಿಳಿದ ತಕ್ಷಣ ನಾನು ಮನೇಲಿ ತುಂಬಾನೇ ಬಲವಂತ ಮಾಡಿದೆ. ಸಂಧ್ಯಾ ಒಂಟಿಯಾಗಿದ್ದಾಳೆ, ಅವಳಿಗೆ ಸಹಾಯ ಮಾಡೋಣ, ಧೈರ್ಯ ಹೇಳೋಣ, ಮನೆಗೆ ಕರ್ಕೊಂಡು ಬರೋಣ ಅಂತಲೂ ಹೇಳಿದೆ. ಅದಕ್ಕಪ್ಪ ಏನಂದ್ರು? ಅವರೇನಂತಾರೆ, ಸಂಧ್ಯಾ ನಮ್ಮ ಶತ್ರು, ಯಾವುದೇ ಕಾರಣಕ್ಕೂ ಯಾರು ಅವಳಿಗೆ ಸಹಾಯ ಮಾಡಬಾರ್ದು ಅಂತ ಹೇಳಿದ್ರು. ಅಷ್ಟೇ ಅಲ್ಲಮ್ಮ, ನಾನು ಒಂಟಿಯಾಗಿದ್ದೀನಿ, ನನ್ನ ಗಂಡ ಲಾಕಪ್ಪಲ್ಲಿದ್ದಾರೆ, ನನಗೆ ಆಶ್ರಯ ಕೊಡಿ ಅಂತ ಸಂಧ್ಯಾ ಏನಾದ್ರೂ ಮನೆಗೆ ಬಂದ್ರೆ ಅವಳನ್ನ ಮನೆ ಬಾಗ್ಲಲ್ಲೇ ಕತ್ತರಿಸಾಕ್ತೀನಿ ಅಂತ ಹೇಳಿದ್ರು. ನನಗಂತೂ ತುಂಬಾ ಬೇಜಾರಾಯ್ತು. ಆಪತ್ ಕಾಲದಲ್ಲಿ ಅನ್ನನೂ ವಿಷ ಆಗತ್ತಂತೆ. ಅಂಥದ್ರಲ್ಲಿ ಅಪ್ಪ ಹಾಗೆ ಹೇಳೋದ್ರಲ್ಲಿ ತಪ್ಪೇನಿದೆ ಬಿಡಿ. ಅವ್ರು ಹಾಗೆ ಹೇಳ್ತಾರೆ ಅಂತ ನೀನು ಒಂಟಿಯಾಗಿರ್ತೀಯ? ಸಂಧ್ಯಾ, ನಿಮ್ಮ ಅಪ್ಪನ ಸ್ವಭಾವ ನಿನಗೆ ಗೊತ್ತೇ ಇದೆ. ನೀನು ಸುಮ್ಮನೆ ನನ್ನ ಜೊತೆ ಮನೆಗೆ ಬಂದ್ಬಿಡು. ಒಂದು 4 ದಿನ ಎಗರಾಡ್ತಾರೆ, ಆಮೇಲೆ ಅಯ್ಯೋ ಪಾಪ ಅಂತ ಅವರೇ ಸುಮ್ಮನೆ ಆಗ್ಬಿಡ್ತಾರೆ. ಎಂತ ಮಾತು ಹೇಳ್ತಾ ಇದ್ದೀರಾ ಅದಕ್ಕೆ? ಅಪ್ಪ ಇಷ್ಟೆಲ್ಲ ಅಂದಮೇಲೂ ಸ್ವಾಭಿಮಾನ ಇರೋರು ಯಾರಾದರೂ ಆ ಮನೆಗೆ ಹೋಗ್ತಾರ? ಕರುಣೆ ಅನುಕಂಪನ ನಿರೀಕ್ಷೆ ಮಾಡ್ತಾರ? ಇಲ್ಲ. ಕಷ್ಟ ನಷ್ಟ ಸಾವು ನೋವು ಏನೇ ಬಂದರೂ ನನಗೆ ಈ ಮನೆನೇ ಅರಮನೆ, ನನ್ನ ಗಂಡನೇ ಸರ್ವಸ್ವ. ನಾನು ಎಲ್ಲಿಗೂ ಬರಲ್ಲ. ಹಾಗಾದ್ರೆ ನೀನ್ ನನ್ನ ಜೊತೆ ಆ ಮನೆಗೆ ಬರಲ್ವಾ? ಒಂಟಿಯಾಗೆ ಎಲ್ಲ ಎದುರಿಸ್ತೀಯಾ? ನಾನು ಒಂಟಿಯಾಗೆ ಎಲ್ಲ ಎದುರಿಸ್ತೀನಿ. Salissimo,